ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಗೋಪುರ ಹೆಂಗಿದೆ ಏನಿದೆ ಅಂತ. ಸುಮ್ಮನೆ ನಾನು ಮೌಂಟ್ ಮಾಡಿ ಓಡಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಗಾಡಿ ತೊಗೊಂಡು ಬಂದಿಂದ ಎಲ್ಲೂ ಹೋಗಿದ್ದಿಲ್ಲ, ಎಲ್ಲೂ ಓಡಿಸಿದ್ದಿಲ್ಲ ಗಾಡಿ. ಜಸ್ಟ್ ನೀವು ನೋಡ್ಬೋದು ಅರೌಂಡ್ 170 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಬಕ್ರೀದ್ ಹಬ್ಬ ಇದೆ ಅಂತ. ಸೊ let's go guys, let's have fun. ನಮ್ಮ ಏರಿಯಾದಿಂದ ಹೊರಟಿದ್ದೀನಿ ಇವಾಗ. ಅರೌಂಡ್ 7:33 ಆಗಿದೆ. let's have blast guys. ಸೊ ಆ್ಯಕ್ಚುಲಿ ನಂದಿದು ಮೊದಲ ವೀಡಿಯೋ ನನ್ನ ಬೈಕ್ ಮೇಲೆ ಮಾಡ್ತಿರೋದು. ಐ ಡೋಂಟ್ ನೋ ಹೆಂಗಿರುತ್ತೆ ಏನಿರುತ್ತೆ. ನಾವಿದೆಲ್ಲ ನುಗ್ಗುರು. ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಚೆನ್ನಾಗಿರುತ್ತೆ ಎಲ್ಲ. ನಮ್ಮ ಏರಿಯಾ ಕೆರೆ, 2 ಕೆರೆ ಇದೆ ಇಲ್ಲೇ. ಓಕೆ, ಒನ್ಸ್ ನಾನು ಹೈವೇಗೆ ರೀಚ್ ಆಗಿ ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. ಏನಾದರೂ ಎಕ್ಸೈಟಿಂಗ್ ಇದ್ದರೆ ಡೆಫಿನೆಟ್ಲಿ ತೋರಿಸ್ತೀನಿ ನಿಮಗೂ. ಫೇವ್ರೆಟ್ ರೋಡ್ ಅಂತಲೇ ಹೇಳ್ಬೋದು. ಏನಂತಂದರೆ ರಿಪ್ರೆಸೆಂಟಿಂಗ್ ಟು ಅವರ್ ಆರ್ಮಿ, ಏರ್ಫೋರ್ಸು ಕಂಪ್ಲೀಟ್ ಇಲ್ಲೇ ಇದೆ. ಹೌದು ಲೈಕ್ ಏನಾಗುತ್ತೆ ಗೊತ್ತಿಲ್ಲ. ಆದರೂ ನನಗೆ ಇವತ್ತಿನ ರೈಟ್ ಬಂದುಬಿಟ್ಟು 350 ಕಿಲೋಮೀಟರ್ನ ಓಡಿತೀನಿ, ಆರಾಮಾಗಿ ಓಡಿಸ್ತೀನಿ. ಬಿಕಾಸ್ ನನ್ನ ಗಾಡಿನ ಕೋಚಿಂಗ್ ಬಂದಿದೆ. ಜಸ್ಟ್ ನಾನು 178 ಕಿಲೋಮೀಟರ್ಸ್ ಓಡಿಸ್ತೀನಿ ಗಾಡಿನ. ಸೊ ಕೋಚಿಂಗ್ ಪೀರಿಯಡಲ್ಲಿ ನಾನು ಯಾವಾಗಲೂ ಸರ್ವಿಸ್ ಮಾಡೋದೇನೆಂದರೆ ಆರಾಮಾಗಿ ಓಡಿಸಿ ಗಾಡಿನ ಅಂತ. ಬಿಕಾಸ್ ಈ ಪೀರಿಯಡಲ್ಲೇ ಇಂಜಿನ್ನು ಕಟ್ ಆಗೋದು. ಬ್ರ್ಯಾಂಡ್ ನ್ಯೂ ಇಂಜಿನ್ ಇರುತ್ತೆ, ಸಮ್ ಟೈಮ್ ಟು ಸೆಟ್ ಪ್ರಾಪರ್ಲಿ. ಸೊ ಹಂಗಾಗಿ ಆರಾಮಾಗಿ ಓಡಿಸ್ಕೊಳ್ಳಿ ಅಂತ ಹೇಳೋದು. ಪಾಪ ಅಣ್ಣ ಪಂಚರ್ ಆಗಿದೆ, ಇಲ್ಲಾಂದರೆ ಪೆಟ್ರೋಲ್ ಖಾಲಿ ಇರುತ್ತೆ, ಏನಾದರೂ ಮಾಡಿಬಿಟ್ಟಿದ್ದೆ. ಪರವಾಗಿಲ್ಲ, ಮಾರ್ನಿಂಗ್ ಚೆನ್ನಾಗಿದೆ. ನಾನು ಇಷ್ಟು ಬೆಳಗ್ಗೆ ಯಾವತ್ತು ಹೇಳಾಗಿ ಎಲ್ಲಾದರೂ ಆಲ್ಮೋಸ್ಟ್ ಹೇಳೋದೇ 8 ಗಂಟೆ, ಆಫೀಸ್ಗೆಲ್ಲ ಹೋಗೋದು 10 ಗಂಟೆ. ಸೊ ಫೀಲಿಂಗು ಸೋ ಫಾರ್ ಸೋ ಗುಡ್, ಎಲ್ಲರೂ ಚೆನ್ನಾಗಿದೆ. ಸಿಗೋಣ ನೆಕ್ಸ್ಟ್ ಬ್ರೇಕಲ್ಲಿ. ಬಾಯ್. ನಾನಿಲ್ಲಿ ಏನು ಹೇಳ್ತಿದ್ದೆ ಅಂದ್ರೆ, ನಾನು ಆಲ್ಮೋಸ್ಟ್ ನಿಯರ್ ಟು ನೆಲಮಂಗಲ ಟೋಲ್ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ತುಂಬಾನೇ ವಿಂಡ್ ಬ್ಲಾಸ್ಟ್ ಇರೋದ್ರಿಂದ ಫ್ಲೈಓವರ್ ಮೇಲೆ ತುಂಬಾನೇ ಗಾಳಿ ಇತ್ತು, ಹಂಗಾಗಿ ನನ್ನ ವಾಯ್ಸು ಏನು ಕೇಳ್ತಿಲ್ಲ. ಎಷ್ಟೇ ಹೇಳ್ತಾ ಇದ್ದೀನಿ, ನಾನು ಆಲ್ಮೋಸ್ಟ್ ನೆಲಮಂಗಲ ಟೋಲ್ ಹತ್ರ ಇದ್ದೀನಿ ಅಂತ. ಸೊ ಒನ್ಸ್ ನಾನು ಟೋಲ್ ಕ್ರಾಸ್ ಮಾಡಿ ಮತ್ತೆ ಸಿಗೋಣ ಅಂತ ಅದೊಂದು ಹೇಳಿದೆ. ಸೋ ಫಾರ್ ಎಲ್ಲಾನು ಕರೆಕ್ಟ್ ಆಗಿದೆ, ಆರಾಮಾಗಿ ಓಡ್ತಾ ಇದೆ ಗಾಡಿ. ಬ್ರೇಕ್ ಇನ್ ಪೀರಿಯಡ್ ಅಲ್ಲಿ ಆರಾಮಾಗಿ ಓಡಿಸ್ಕೊಳ್ಳಿ ಅಂತ ಒಂದು ಮಾತು ಹೇಳಿದೆ ಅಷ್ಟೇ. ಆಗಿದೆ ಎಲ್ಲಾನು.
ಸೊ ಗೈಸ್, ಐ ವಾಸ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ನೇಚರ್. ನಾನು ನೇಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ನನ್ನ ಹೊಸ ಗಾಡಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಏನೋ ಸ್ವಲ್ಪ ಇಶ್ಯೂ ಇತ್ತು ಅನ್ಕೋತೀನಿ. ನಾನು ಆಕ್ಚುಲಿ ಮೈಕ್ ಯೂಸ್ ಮಾಡ್ತಿಲ್ಲ, ಡಿಜೆ ಯಾವ್ದು ಕ್ಯಾಮ್ರಾ ಇದೆ ಅಲ್ವಾ ಅದ್ರದ್ದೇ ಮೈಕ್ ಇಂದ ಇದೆಲ್ಲ ರೆಕಾರ್ಡ್ ಮಾಡ್ತಿರೋದು. ಹಂಗಾಗಿ ಸ್ವಲ್ಪ ವಾಯ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು. ಬಟ್ ನೆಕ್ಸ್ಟ್ ವಿಡಿಯೋ ಇಂದ ನಾನು ಪ್ರಾಪರ್ ಆಗಿ ಐ ಟೇಕ್ ಕೇರ್ ಆಫ್ ದಿಸ್ ಥಿಂಗ್ಸ್. ಸೊ ಆಕ್ಚುಲಿ ಈ ವಿಡಿಯೋ ನಾನು ಹಿಂದೆ ತೋರಿಸ್ತಾ ಇದ್ದೀನಿ. ಇದು ನಾನು ರಿಟರ್ನ್ ಬರ್ತಿರ್ಬೇಕಾದ್ರೆ, ನಾನು ಹೋದ್ಮೇಲೆ ಏನು ವಿಡಿಯೋ ಶೂಟ್ ಮಾಡಿರಲಿಲ್ಲ. ಅದಾದ್ಮೇಲೆ ಬರ್ಬೇಕಾದ್ರೆ ಇದು ನಮ್ಮ ಊರ ಹತ್ರ ಇರೋ ಒಂದು ತುಂಗಭದ್ರಾ ರಿವರ್ ಅಂತ. ಇದು ಬಂದ್ಬಿಟ್ಟು ನಿಮ್ಗೆ ಗದಗ್, ಆಲ್ಮೋಸ್ಟ್ ನಿಯರ್ ಗದಗ್ ಹತ್ರ ಬರುತ್ತೆ. ಹಾಗೆ ನೀವೇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿದ್ದೀರಾ, ಇದು ಕಪ್ಪತ್ ಗುಡ್ಡ ಅಂತ ತುಂಬಾನೇ ಫೇಮಸ್ ಆಗಿರೋ ಮೌಂಟೇನ್, ಚಿತ್ರದುರ್ಗ ಸಿಟಿ ಲೈಕ್ ಮೌಂಟೇನ್ಸ್ ಇದೆ ಇಲ್ಲಿ. ನಿಮ್ಗೆ ಕಾಣ್ತಾ ಇದೆ ನಮ್ಗೆ ಎಸ್ಪೆಷಲಿ ಈ ಪ್ಲೇಸ್ ಸಖತ್ತಾಗಿರುತ್ತೆ. ನಾನು ಯಾವಾಗಲೂ ಸ್ಟ್ರೆಸ್ ಔಟ್ ಆದಾಗ ಅಥವಾ ಸುಮ್ಮನೆ ಬೇಜಾರಾದಾಗ ಬರುವಂತ ಪ್ಲೇಸ್ ಇದು. ನಮ್ಮ ಮನೆಯಿಂದ ಜಸ್ಟ್ 15 ಕಿಲೋಮೀಟರ್ಸ್ ಇದೆ. ಹಾಗೆ ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ, ಅದನ್ನು ನಿಮ್ಗೆ ವಿಡಿಯೋದಲ್ಲಿ ನೋಡಕ್ ಸಿಗುತ್ತೆ. ನೀವು ನೋಡ್ತಿದ್ದೀರಾ ಲೆಫ್ಟ್ ಸೈಡ್ ಅಲ್ಲಿ ಈ ಲೈಕ್ ದಂಡೆ ಮೇಲಿರೋದೆ ನಾನು ಸಖತ್ತಾಗಿ ಕಾಣ್ತಾ ಇದೆ ನಮ್ ಗಾಡಿ ಗಾಯಿ. ಸೊ ನಾನು ವಾಪಸ್ ಬರ್ಬೇಕಾದಾಗ ಹೆವಿ ಮಳೆ ಇತ್ತು. ಇದೇನ್ ವಿಡಿಯೋ ಮಾಡಿದ್ನಲ್ಲ, ಇದಾದ್ಮೇಲೆ ನೆಕ್ಸ್ಟ್ ಹೆವಿ ಮಳೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಲಾಗ್ ಮಾಡಕ್ ಹೋಗ್ಲಿಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ಈ ವಿಡಿಯೋ ಇದೇ ರೀತಿ ನಿಮ್ಗೆ ವಿಡಿಯೋ ನೋಡಕ್ ಸಿಗುತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.